ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೈಲಹೊಂಗಲ ಹೋಬಳಿ ದೊಡವಾಡದ ಗ್ರಾಮದ ಕರಿಕಟ್ಟಿ ರಸ್ತೆಗೆ ಹೊಂದಿಕೊಂಡಿರುವ ಕರಿನಿಂಗವ್ವನ ಚಕ್ಕಡಿ ಹಾಗೂ ಟ್ರ್ಯಾಕ್ಟರ್ ರಸ್ತೆ ಹಾದಿಯಲ್ಲಿನ ಮುಳ್ಳು ಕಂಟಿ ಕಿತ್ತು ದುರಸ್ತಿಯ ಕಾರ್ಯಕ್ಕೆ ಚಾಲನೆ ಕೊಡಲಾಯಿತು. ಕರಿನಿಂಗವ್ವನ ಚಕ್ಕಡಿ ರಸ್ತೆ ಹಾದಿಯಲ್ಲಿ ಕಳೆದ 3-4 ವರ್ಷಗಳಿಂದ ಮುಳ್ಳು ಕಂಟಿಗಳು ಬೆಳೆದಿದ್ದು, ಅದೇ ರಸ್ತೆಯಲ್ಲಿ ಮಳೆಯ ನೀರು ಹರಿದು ಅಲ್ಲಲ್ಲಿ ಮುಚ್ಚಿ ಹೋಗಿತ್ತು. ಈ ಚಕ್ಕಡಿ ಹಾದಿಯಲ್ಲಿನ ನೂರಾರು ರೈತರಿಗೆ ಇದರಿಂದ ತಮ್ಮ ಹೊಲಗಳಿಗೆ ಹೋಗಲು ತೊಂದರೆಯಾಗಿದ್ದು, ಗಳೆ ಹೊಡೆಯಲು ಬಿತ್ತನೆ ಕಾರ್ಯ, ಒಕ್ಕಣೆ ಕಾರ್ಯಕ್ಕೆ ತುಂಬಾ ತೊಂದರೆಯಾಗಿ ಕಷ್ಟಪಡುತ್ತಿದ್ದರು. ಮಳೆಗಾಲದಂತೂ ರೈತರ ಪಾಡು ಹೇಳತೀರದು. ರೈತರು ಪರ್ಯಾಯವಾಗಿ ಒಬ್ಬರಿಗೊಬ್ಬರು ಬೇಕಾದುದರಿಂದ ಈ ದಾರಿಯ ಪಕ್ಕದ ಹೊಲಗಳ ಮ್ಯಾರೆಯಲ್ಲಿ ಮಳೆಯಾದಾಗ ಹೊಲಗಳ ಮಧ್ಯದಲ್ಲಿ ಹಾದು ಹೋಗುವುದು ಅನಿವಾರ್ಯವಾಗಿತ್ತು. ರಸ್ತೆಯಿಂದ ದೂರ ಒಳಗಿನ ಹೊಲಗಳ ರೈತರ ಬಿತ್ತನೆ ಆಗುವವರೆಗೂ ರಸ್ತೆಯ ಪಕ್ಕದ ರೈತರು ಬಿತ್ತುವಂತಿರಲಿಲ್ಲ. ಅದೇ ರೀತಿ ಬೆಳೆ ಬಂದಾಗ ಒಕ್ಕನೆ ಅಥವಾ ಕಟಾವು ಮಾಡುವುದು ಕೂಡ ತೊಂದರೆದಾಯಕವಾಗಿತ್ತು. ಹೀಗಾಗಿ ಹಿಂದಿನ ಹೊಲಗಳ ರೈತರ ಬೆಲೆ ಹಲವಾರು ಬಾರಿ ಹಾಳಾಗಿ ರೈತರಿಗೆ ನಷ್ಟ ಆಗಿದೆ. ಇಂತಹ ಕಠಿಣ ಪರಿಸ್ಥಿತಿ ಇದ್ದು, ಸುಮಾರು 1200ರಿಂದ 1800 ಎಕರೆಗಿಂತ ಹೆಚ್ಚಿನ ಭೂಮಿಯು ಇದೇ ರಸ್ತೆ ಭಾಗದಲ್ಲಿದ್ದು, ನೂರಾರು ಹಿಡುವಳಿದಾರರಿಗೆ ತುಂಬಾ ತೊಂದರೆಯಾಗಿದೆ. ಮೇಲಿನ ಹೊಲಗಳಲ್ಲಿ ಚಕ್ಕಡಿ ಮತ್ತು ಟ್ರ್ಯಾಕ್ಟರ್ ಹಾಯುವುದರಿಂದ ರೈತರಿಗೆ ಬೆಳೆ ನಷ್ಟ ಆಗುತ್ತಿರುವುದರಿಂದ ಆಗಾಗ ತಕರಾರು ವ್ಯಕ್ತಪಡಿಸುತ್ತಿದ್ದರು. ಇದನ್ನು ಉಳಿದ ರೈತರು ಅವರಿಗೆ ಆಗುವ ನಷ್ಟವನ್ನ ಮನಗಂಡು 3-4 ಜನ ಮುಂದೆ ಬಿದ್ದು ಉಳಿದ ರೈತರನ್ನ ಸಂಪರ್ಕಿಸಿ ರಸ್ತೆ ದುರಸ್ತಿ ಮಾಡೋಣ ಎಂಬ ವಿಷಯ ಚರ್ಚಿಸಿದಾಗ ಉಳಿದ ರೈತರು ಸಹಕಾರ ಮಾಡುವುದಾಗಿ ತಿಳಿಸಿದರು. ಇದರಿಂದಾಗಿ ಹಲವಾರು ದಿನಗಳ ಪ್ರಯತ್ನದಿಂದ ಮುಂಗಾರು ಪ್ರಾರಂಭಕ್ಕಿಂತ ಮೊದಲೇ ತಾವೇ ಸ್ವತಃ ಪಟ್ಟಿ ಹಾಕಿ ಹಣ ಸಂಗ್ರಹಿಸಿ ಜೆಸಿಬಿ ಮುಖಾಂತರ ರಸ್ತೆ ದುರಸ್ತಿಯ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮುಂಗಾರು ಪ್ರಾರಂಭ ಆಗುವ ಕಾರಣ ತುರ್ತಾಗಿ ಸ್ವಚ್ಛ ಮಾಡುವ ಇರಾದೆಯಿಂದ ಯಾವುದೇ ಗ್ರಾಮ ಪಂಚಾಯಿತಿ ಅಥವಾ ಜನಪ್ರತಿನಿಧಿಗಳನ್ನ ಸಂಪರ್ಕಿಸಿರುವುದಿಲ್ಲ. ರೈತರ ಈ ರೀತಿಯ ಕಾರ್ಯಕ್ಕೆ ಸ್ಥಳೀಯ ಪಂಚಾಯಿತಿಯವರು ಕೂಡ ಕೈ ಜೊತೆಗೂಡಿಸಿ ಸಹಕರಿಸಬೇಕು. ಈಗಾಗಲೇ ನಮ್ಮ ಕ್ಷೇತ್ರದ ಶಾಸಕರು ಮಹಾಂತೇಶ್ ಕೌಜಲ್ಗಿ ಅವರು ಗ್ರಾಮದ ರೈತರ ರಸ್ತೆಯಾದ ಹುಂಚಿ ಮರದ ಚಕ್ಕಡಿ ರಸ್ತೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಕಾಂಕ್ರೀಟ್ ರಸ್ತೆ ಮಾಡಿಸುತ್ತಿದ್ದಾರೆ ಹಾಗೂ ಇತರೆ ಹೊಲಗಳ ರಸ್ತೆಗಳನ್ನು ನಿರ್ಮಾಣ ಮಾಡುತ್ತಿದ್ದು, ಅದರಂತೆ ಈ ಮುಖ್ಯ ದಾರಿಯನ್ನು ಕೂಡ ಹೊಸದಾಗಿ ಕಚ್ಚಾ ರಸ್ತೆ ಮತ್ತು ಡಾಂಬರೀಕರಣ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಭಾಗದ ನೂರಾರು ರೈತರು ಈ ಮೂಲಕ ಮನವಿ ಮಾಡಿಕೊಂಡಿದ್ದು, ಒಂದೆರಡು ದಿನದಲ್ಲಿ ಶಾಸಕರಲ್ಲಿ ವಿನಂತಿಸಲು ಈ ರಸ್ತೆಯಿಂದ ಸಂಚರಿಸುವ ಎಲ್ಲಾ ರೈತರು ಸೇರಿಕೊಂಡು ಮನವಿ ಸಲ್ಲಿಸಲು ಹೋಗುವುದಾಗಿ ತಿಳಿಸಿದ್ದಾರೆ. ಈ ಕಾರ್ಯಕ್ಕೆ ಪ್ರಮುಖವಾಗಿ ಕಾರ್ಯಪ್ರವೃತ್ತರಾದ ಶ್ರೀ ಮಂಜುನಾಥ್ ಯಲ್ಲಪ್ಪ ಕರಿಸೀರಿ, ರಾಯಪ್ಪ ಪಟಾತ್, ಸಂತೋಷ್ ಚೌಡನ್ನವರ್, ಬಸವರಾಜ್ ಹೊಂಗಲ್, ಸಂತೋಷ್ ಚೌಡನ್ನವರ್, ರಾಜು ಕೆಂಚರಾಮನಹಾಳ, ಸಿದ್ದು ಏರಿಕಿತ್ತೂರ್, ಪುಂಡಲೀಕಪ್ಪ ಬೆಡಸೂರ, ಮಹಾದೇವ್ ಕೆಂಚರಾಮನಹಾಳ ಹಾಗೂ ಈ ಭಾಗದ ಹಲವಾರು ರೈತರು ಭಾಗಿಯಾಗಿದ್ದು ಎಲ್ಲರೂ ಸಹಾಯ ಸಹಕಾರ ನೀಡುತ್ತಿದ್ದಾರೆ. ದಾರಿ ಎಲ್ಲ ಕಟ್ಟಿ ಬೆಳೆದ ಆಮೇಲೆ ನೀರು ಹೋಗುದು ಎಲ್ಲ ಎಲ್ಲ ದಾರಿಗೆ ನೀರು ಕೊಟ್ಟರು. ಆಮೇಲೆ ಅಲ್ಲಿ ಸರಿಯಾಗಿ ಭದ್ರತೆ ಇಲ್ಲ, ದಾಟ್ಯಾಕ ಟ್ರ್ಯಾಕ್ಟರ್ ಆಗಲಿ ಚಕ್ಕಡಿ ಎಲ್ಲ ರೈತರಿಗೆ ಭಾಳ ಅನುಕೂಲ ಐತಿ ದಾರಿಂದ. ಇದು ಭೂಮಿ ಎಲ್ಲ ಇರೋದು ಅರ್ಧ ಭೂಮಿ ಇಲ್ಲೇ ಐತಿ. ಯಾವ ದಾರಿ ಇದು? ದೊಡ್ಡದಾಗ ಮಳಿ ಹೊಡೆದ ರೈತರ ಮುಂದೆ ಹೋಗಂಗಿಲ್ಲ ದಾರಿ. ಈಗೆಲ್ಲ ಎಷ್ಟು ದಾರಿ ತಕ್ಷಣ ನೀರು ಹೋಗೈತಿ ತುಂಬ. ಸರ್ಕಾರದವ್ರು ಏನು ಅನುಕೂಲ ಮಾಡಿಲ್ಲ, ಏನು ಮಾಡಿಲ್ಲ. ನೀವೇನು ಮಾಡ್ರಿ ಈಗ? ನಾವು ಸ್ವಂತ ಎಲ್ಲ ರೊಕ್ಕ ಕುಡಿಸಿದ ರೈತರೆಲ್ಲ ಕುಡಿಸಿದ ದಾರಿ ಮಾಡಕತ್ತಿ. ಎಷ್ಟೆಷ್ಟು ಹಾಕಿರಿ? 1,000 ರೂಪಾಯಿ ಹಾಕಿ. ಅಷ್ಟು ರೈತರು ಹಾಕಿ ಮಾಡತ್ತೀರಿ? ಇಲ್ಲೊಂದು 3-4 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅಲ್ಲ ಸರ್, ಅಧಿಕಾರಿಗಳು ಏನು ಕೇಳ್ಕೋತೀರಿ? ಏನಿಲ್ಲ, ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತ ದಾರಿ ಮಾಡಿಕೊಡ್ರಿ ಅನ್ನೋದು. ಸರ್ ಮಾತಾಡ್ತೀರಿ. ಎಲ್ಲರೂ ಕೂಡಿ ನಾವು ದುರ್ವಾಡ ಗ್ರಾಮಸ್ಥರೆಲ್ಲ ಕೂಡ್ಕೊಂಡು ಒಂದು ದಾರಿ ಅನ್ನೋದು 3-4 ವರ್ಷದಿಂದ ಬಂದಿದ್ದ ಕಾರಣಕ್ಕಾಗಿ ನಾವೇನು ಮಾಡೀವಿ, ಎಲ್ಲರೂ ವಿಚಾರ ಮಾಡ್ಕೊಂಡು ರೈತರೆಲ್ಲ ಸಂಘಟನೆ ಆಗೋಣ ಅಂತೇಳಿ ತಿಳ್ಕೊಂಡು ಒಂದಿಬ್ಬರು ಮುಂದೆ ಬಿದ್ದು ಎಲ್ಲರೂ ಕಡೆ ಸಹಕಾರ ಕೇಳಿದ್ವಿ. ಎಲ್ಲರೂ ಸಹಕಾರ ಐತೆ ಅಂತೇಳಿ ಒಪ್ಕೊಂಡು ಎಲ್ಲರೂ ತಮ್ಮ ಏನಾದಂಥ ಸಹಾಯವನ್ನು ಮಾಡಿದ್ರು. ಕನಿಷ್ಠ ನಾವು 1,000 ಮಾತಾಡಿದ್ವಿ. ಎಲ್ಲರೂ ಕೊಡತ್ತೇವೆ ಒಂದು ಮುಂದೆ ಟ್ರ್ಯಾಕ್ಟ್ರನ್ನು ಕೊಡ್ತೇವೆ ಅಂದಾರ. ಯಾಕಂದರೆ ಇದು ಕಲ್ಲು ಬಿಡೋಣ ಅಂತ ಉದ್ದೇಶ ಐತಿ. ಇದರ ಜೊತೆಗೇ ಎಲ್ಲರೂ ಕೂಡ ಒಮ್ಮೆ ಮಾನ್ಯ ಶಾಸಕರ ಕಡೆ ಹೋಗಿ ಇದನ್ನು ರಸ್ತೆ ಮಾಡಿರಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ಕೋಬೇಕು ಅನ್ನೋಂಥ ವಿಚಾರ ಐತಿ. ಅದೇ ರೀತಿ PDO ಕೂಡ ವಿಚಾರ ಮಾಡ್ತೀವಿ. ಅವ್ರ ಗ್ರಾಮ ಇತರ ಮಾಡಿದ್ರೆ ಪಂಚಾಯತ್ ಮಾಡಿದ್ರೆ ಮಾಡಲಿ, ಇಲ್ಲಾಂದ್ರೆ ಮಾನ್ಯ ಶಾಸಕರ ಕಡೆ ಹೋಗಿ 1-2 ದಿನದಾಗ ಹೋಗಿ ವಿನಂತಿ ಮಾಡ್ಕೊಂಡು. ಯಾಕಂದ್ರೆ ಇಲ್ಲಿ ಸಾವಿರಾರು ಎಕರೆ ಭೂಮಿ ಈ ಕಡೆ ಬರುವಂಥ ರೈತರಿಗೆ ಮಳೆಗಾಲದಾಗ ಕಟಾವು ಹಾಕ್ಸುವಾಗ ಎಲ್ಲರಿಗೂ ತೊಂದರೆ ಆಗತೈತಿ. ಸುಮಾರು ಒಂದು 2,000 ಎಕರೆ ರೈತರಿಗೆ ತೊಂದರೆ ಐತಿ. ಸುಮಾರು ನಾವು ಲೆಕ್ಕ ಮಾಡಿದ ಪ್ರಕಾರ ಒಂದು 100 ಮಣಿತನ 100 ಹಿಡುವಳಿದಾರ 100 ಹಿಡುವಳಿದಾರ ಅಂದ್ರೆ ಅದ್ರ ಒಬ್ಬೊಬ್ರು 2 ಎಕರೆ 10 ಎಕರೆ 15 ಎಕರೆ 30 ಎಕರೆ ತನಕ ಒಬ್ಬೊಬ್ರು ಜಮೀನು ಐತಿ. ಈ ರೀತಿಯಾಗಿ ಒಂದು 1000ರಿಂದ 1,500 ಎಕರೆ ಜಮೀನಿಗೆ ಹೋಗುವಂಥ ಪ್ರಮುಖ ದಾರಿ ಐತಿ. ಅದಕ್ಕಾಗಿ ರೈತರೆಲ್ಲರೂ ವಿಚಾರ ಮಾಡಿಕೊಂಡು ನಾವು ಕಚ್ಚಾ ರಸ್ತಾನ ಆಗೋತ್ತಾಗ ನಾವು ಮಾಡ್ಕೊಳ್ಳೋಣ ಅಂತ ಮಾಡತ್ತೀವಿ. ಇದಕ್ಕೆಲ್ಲ ನಮ್ಮ ಊರ ಈ ದಾರಿ ಬರುವಂಥ ಎಲ್ಲ ಪ್ರಮುಖ
ಒಬ್ಬರ ಸಹಕಾರ ಐತಿ. ಜೊತೆಗೆ ಇನ್ನೊಂದು ತಿಳುವಳಿಕೆ ಇರುವಂಥ ಕೆಲವೊಬ್ರು ಹಿರಿಯರು ಏನು ಮಾಡಿದ್ರು, ತಮ್ಮ ಕೈಲಿನ ಏನು ಮಾಡಿದ್ರು, ತಾವ ಸ್ವತಃ ಗೌಡ್ರದು ಸುರೇಶ್ ಗೌಡ್ರು, ತಮ್ಮನ ಗೌಡ್ರು ಅಂತ ಎಲ್ಲರೂ ಕೂಡ ಏನು ಮಾಡಿದ್ರು, ಭಾಳ ಒಳ್ಳೆ ಕೆಲಸ ಮಾಡತ್ತೀರಿ, ನಮ್ಮದು ಒಂದು 500 ರೂಪಾಯಿ ಪಟ್ಟಿ ತಗೋರಿ ಅಂತೇಳಿ ಅವರು ಕೂಡ ಸಹಕಾರ ಕೊಟ್ಟಾರ. ಅವ್ರದ್ದು ಆಟೋದಲ್ಲಿ ಸಹಕಾರ ಕೊಟ್ಟಾರೆ. ಯಾಕೆ ಕಾರಣ ಏನಂದ್ರೆ ರೈತರಿಗೆ ಅನುಕೂಲ ಆಗುವಂಥ ಉದ್ದೇಶ ಇರಲಿ ಅಂತೇಳಿ ಅವ್ರ ಅಭಿಪ್ರಾಯ ಐತಿ. ಅದಕ್ಕಾಗಿ ನಾವು ಮೇಲಾಧಿಕಾರಿಗಳಲ್ಲಿ ಕೇಳ್ಕೊಂಥದ್ದು ಒಂದು ವಿಶೇಷ ಏನಂತಂದ್ರೆ, ರೈತರಿಗೆ ಸ್ವಲ್ಪ ಅನುಕೂಲ ಆಗುವಂಥ ಕೆಲಸ ಇದ್ರೆ ಮಾಡಿಕೊಡ್ಲಿ ಅನ್ನೋದು ಒಂದು ನಮ್ಮ ಗ್ರಾಮಸ್ಥರ ಪರವಾಗಿ, ಜೊತೆಗೆ ಈ ದಾರಿಲೇ ಹೋಗುವಂಥ ರೈತರು ಎಲ್ಲರ ಪರವಾಗಿ ನಾವು ವಿನಂತಿ ಮಾಡ್ತೀವಿ.